ಬೆಂಗಳೂರಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರುವಂತ ಏರಿಯಾ ಯಾವ್ದು ಗೊತ್ತಾ? ಹೆಬ್ಬಾಳ, ಮಡಿವಾಳ, ಸಿಲ್ಕ್ ಬೋರ್ಡ್, ಮಾರ್ತಳ್ಳಿ, ಬೆಳ್ಳಂದೂರ್ ಅಲ್ಲ. ಇವಾಗ ಹೇಳಿರೋ ಜಾಗದಲ್ಲಿ ಎಷ್ಟೇ ಟ್ರಾಫಿಕ್ ಆದ್ರೂ ಕೂಡ ಅದೇ ಏರಿಯಾದಲ್ಲಿ ನಾವು ಡ್ಯೂಟಿ ಮಾಡ್ಕೊಂಡಿರ್ತೀವಿ. ಈ ಮಾತೇನು ಕೇಳ್ತಾ ಇದೀನಿ ಅಂತಂದ್ರೆ, ಟ್ಯಾನಿ ರೋಡ್ ಈ ಏರಿಯಾದಲ್ಲಿ ಡ್ಯೂಟಿ ಬಿತ್ತು ಅಂತಂದ್ರೆ ಯಾರು ಕೂಡ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಿದ್ರು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಏನಕ್ಕಂತಂದ್ರೆ ಆ ಏರಿಯಾದಲ್ಲಿ ಇರುವಂತ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ಳೋದಕ್ಕಿಂತ ಖಾಲಿ ಕೂತ್ಕೊಳ್ಳೋದು ಬೆಟರ್ ಅಂತ. ಮೊನ್ನೆ ಮೀಟರ್ ರೆಡಿ ಮಾಡ್ಸಕ್ ಕೊಟ್ಟೋಗಿದ್ದೆ, ಅದನ್ನ ಇವತ್ತು ಹಾಕಿಸ್ಕೊಳ್ಳೋಕೆ ಅಂತ ಬಂದಿದ್ದೆ. ತುಂಬಾ ಜನ ಕೇಳ್ತಾ ಇದ್ರು ಅಡ್ರೆಸ್ ಇಲ್ಲಿ ಅಂತ. ನನಗೂ ಅಷ್ಟೊಂದು ಅಡ್ರೆಸ್ ನೆನಪಿರ್ಲಿಲ್ಲ. ಏನಕ್ಕಂತಂದ್ರೆ ನಾನು ಹೊಸದಾಗಿ ಗಾಡಿ ತಗೊಂಡಾಗ ಇಲ್ಲೇ ಒಂದು ಫಿಕ್ಸ್ ಮಾಡ್ಸಿದ್ದೆ, ಅಷ್ಟೇ ನೆನಪಿತ್ತು. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಅದನ್ನ ಗೂಗಲ್ ಮ್ಯಾಪ್ ಅಲ್ಲಿ ಈ ರೀತಿ ಹಾಕ್ಬೇಕು, ಗೋಲ್ಡನ್ ಈಗಲ್ ಎಂಟರ್ಪ್ರೈಸಸ್ ಅಂತ. ಅದು ಕರೆಕ್ಟ್ ಆಗಿ ನಿಮ್ಗೆ ಲೊಕೇಶನ್ ತೋರಿಸ್ಬಿಡುತ್ತೆ. ಅಲ್ಲಿಗೆ ಬಂದು ನೀವು ಮಾಡಿಸ್ಕೋಬಹುದು. ಕೇವಲ 200 ರೂಪಾಯಿ ಆಗುತ್ತೆ, 50 ರೂಪಾಯಿ ಫಿಟ್ಟಿಂಗ್ ಚಾರ್ಜ್ ಆಗುತ್ತೆ. ಮೀಟರ್ 36 ರೂಪಾಯಿ ಆಗೈತೆ ಅಂತ ಇವರು ಸ್ಲಿಪ್ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಒಂದು ಸೀಲ್ ಹೊಡಿಸ್ಬೇಕು. ಮೀಟರ್ ಕೆಲಸ ಆಯ್ತು. ಇವಾಗ ಇದಕ್ಕೆ ಒಂದು ಸೀಲ್ ಹೊಡಿಸ್ಬೇಕು. ಇಲ್ಲಿ ಸೀಲ್ ಹೊಡಿಸ್ಬಿಟ್ರೆ ನನ್ ಕೆಲ್ಸ ಮುಗೀತು. ಲೊಕೇಶನ್ ತುಂಬಾ ಜನ ಕೇಳ್ತಿದ್ರಿ. ಆ ಲೊಕೇಶನ್ ನಾನು ಫೇಸ್ಬುಕ್ ಅಲ್ಲಿ ಪಿನ್ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಅದನ್ನ ನೋಡ್ಕೊಂಡು ನೀವು ಕೂಡ ಮಾಡಿಸ್ಕೋಬಹುದು. ತುಂಬಾ ಜಾಸ್ತಿ ಏನಿಲ್ಲ, 200 ರೂಪಾಯಿ ತಗೋತಾರೆ. ಈ 200 ರೂಪಾಯಿ ಚಾರ್ಜ್ ಮಾಡೋ ಹಾಗೆ ನಮ್ಮ ಚಾಲಕ ಸಂಘಟನೆಗಳು ಒತ್ತಾಯ ಮಾಡಿದ್ದಕ್ಕೆ 200 ರೂಪಾಯಿ ಮಾಡಿರೋದು. ಇಲ್ಲ ಅಂದಿದ್ರೆ ಇದು ಇನ್ನೂ ಜಾಸ್ತಿ ಆಗಿರೋದು. ಇವಾಗ ನಾನು ನನ್ನ ಗಾಡಿಗೆ ಮೀಟರ್ ದರ 36 ರೂಪಾಯಿ ಏನಿದೆ ಅದನ್ನ ಮಾಡಿಸಿದೀನಿ. ಇನ್ನು ಮುಂದೆ ನಾನು ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಕೂಡ ಮೀಟರ್ ಸೇವೆ ನೀಡೋಕೆ ಸಿದ್ಧನಿದ್ದೀನಿ.